ನಿಮ್ಮ ಕಡೆಯಿಂದ ಬಂದರೆ 6 ಲಕ್ಷಕ್ಕೆ ಮಾಡಿ ಹೇಳ್ತಾವ್ರೆ 3.30 ಕೊಡ್ತೀನಿ ಲೋನ್ ಮಾಡಿ 2.5 ಲೋನ್ ಮಾಡ್ಕೊಡ್ತೀನಿ 4.5 ಕೊಡ್ತೀನಿ ಫೈನಲ್ 4.30 ಹೇಳ್ತೀನಿ 3 ಲಕ್ಷ ಫೈನಲ್ ಮಾಡಿ 3.30 ಬರೀ ಗಾಡಿ ಕಳಿಸೋದು 99% ಇಲ್ಲ. ನಿಮ್ಮ ವ್ಯೂವರ್ಸ್ ಕಡೆಯಿಂದ 4.20 ಕೊಡ್ತೀನಿ ಫೈನಲ್ 175 ಫೈನಲ್ ಮಾಡ್ಕೊಡ್ತೀನಿ 360 ಕೊಡ್ತೀನಿ 680 ಕೊಡ್ತೀನಿ ನಿಮ್ಮ ವ್ಯೂವರ್ಸ್ ಬಂದರೆ 4 ಲಕ್ಷ ಕೊಡ್ತೀನಿ 370 ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ತಾ ಇರ್ಬೋದು, ನಾವಿವತ್ತು ಕರ್ನಾಟಕ ಕಾರ್ಸಲ್ಲಿ ಇದ್ದೀವಿ. ಇದು ಬಂದು ಲೊಕೇಟ್ ಆಗಿರೋದು ಹಾಸನಲ್ಲಿ. ನಮ್ಮ ಜೊತೆ ನಮ್ಮ ಇಮ್ತಿಯಾಜ್ ಬೈ ಇದ್ದಾರೆ. ನಮಸ್ಕಾರ ಬೈ. ನಮಸ್ಕಾರ. ಆರಾಮ ಆರಾಮ ಬೈ. ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ರೇಂಜಿಂದ ನೀವು ಗಾಡಿಗಳನ್ನ ತೋರಿಸ್ತಿದ್ದೀರಾ? 1 ಲಕ್ಷದಿಂದ 20 ಲಕ್ಷ ತನಕ ನಮ್ಮ ಹತ್ರ ಸಿಗುತ್ತೆ. 1 ಲಕ್ಷದಿಂದ 20 ಲಕ್ಷದವರೆಗೂ ನಿಮ್ಮ ಹತ್ರ ಸಿಗುತ್ತೆ. ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆಯಾ? ಫಾರ್ಚೂನ್, HDFC ಎಲ್ಲ ಇರುತ್ತೆ. ಹೌದಾ ಬೈ, ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಒಂದು ಅಂದಾಜಲ್ಲಿ? ಸುಮಾರು 40 ಗಾಡಿಗಳನ್ನ ನೀವು ನಮ್ಮ ವ್ಯೂವರ್ಸ್ಗೆ ತೋರಿಸ್ತಾ ಇದ್ದೀರಾ. ಸರಿ, ಶುರು ಮಾಡೋಣ. ಎಲ್ಲಿಂದ ಶುರು ಮಾಡ್ತೀರಾ ಬೈ? ಇವತ್ತು ಹ್ಯೂಂಡೈ ವರ್ನಾ ಇದೆ, ಹೋಲ್ಡ್ ವರ್ಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ, 2,90,000 ಕೊಡ್ತೀನಿ ಫೈನಲ್. 2,90,000ಗೆ ವಿತ್ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಯಾವ ಮಾಡಲ್ ಬೈ ಇದು? 10 ಮಾಡಲ್. ಎಷ್ಟನೇ ಓನರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಒನ್ ಟೈಮ್ ಅಲ್ಲಿ ಸಿಡಾನ್ ಅಲ್ಲಿ ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆರ್ಮಿಯವ್ರು ಯೂಸ್ ಮಾಡಿರೋ ಗಾಡಿ, ಎಕ್ಸ್ ಆರ್ಮಿ ಆಗಿರ್ತಾರೆ ಈಗ ಅನ್ಸುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 10 ಮಾಡಲು, ಸೆಕೆಂಡ್ ಓನರ್. ಓಕೆ, ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಳ್ಬೇಕು. ಓಕೆ, ನಿಮ್ಗೆ 1 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ ಫೈನಲ್. 1 ಲಕ್ಷಕ್ಕೆ ಫೋರ್ಡ್ ಫಿಗೋ. ಯಾವ ಮಾಡಲ್ ಬೈ ಇದು? 2010 ಮಾಡಲು, ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ. ಜಸ್ಟ್ 1 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬಾ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಒಂದು 5,000 ಖರ್ಚು ಮಾಡ್ಕೊಳ್ಬೇಕು. ಒಂದು 5,000 ಸಣ್ಣ ಪುಟ್ಟ ಮೈನರ್ ಖರ್ಚುಗಳಿದೆ ಅಂತ ಹೇಳ್ತಾ ಇದ್ರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಜಸ್ಟ್ ಫೋರ್ಡ್ ಫಿಗೋ ಬರೀ 1 ಲಕ್ಷಕ್ಕೆ. ಅದು 2010 ಮಾಡಲು, ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ವ್ಯಾಗನರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2007 ಸೆಕೆಂಡ್ ಓನರ್. ಓಕೆ, ಇದು 175 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,75,000 ಹೇಳ್ತಾ ಇದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಹ್ಯೂಂಡೈ ಸ್ಯಾಂಟ್ರೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2008 ಮಾಡಲು, ಸೆಕೆಂಡ್ ಓನರ್. 2008 ಮಾಡಲು, ಸೆಕೆಂಡ್ ಓನರ್. ಓಕೆ, 165 ನಿಮ್ಮ ಕಡೆಯಿಂದ ಬಂದ್ರೆ 1.5 ಕೊಡ್ತೀನಿ. 1,50,000ಕ್ಕೆ 2008 ಮಾಡಲ್, 8 ಮಾಡಲ್, KA30 ರಿಜಿಸ್ಟರ್ಡ್ ವೆಹಿಕಲ್. ನೋಡಬಹುದು, 1,60,000 ಅಲ್ವಾ? 50. ಓಕೆ, 1,50,000ಕ್ಕೆ ನಿಮ್ಗೊಂದು ಹ್ಯೂಂಡೈ ಸ್ಯಾಂಟ್ರೋನ ಕೊಡ್ತೀನಿ ಅಂತ ಹೇಳ್ತಾರೆ. ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಎಲ್ಲಿ ಡೆಂಟಲಿ ಸ್ಕ್ರಾಚ್ ಅಲ್ಲಿ ಕಾಣಿಸ್ತಿಲ್ಲ, ಹಳೆ ಗಾಡಿ ಆದ್ರೂ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಮತ್ತೊಂದು ರೆನಾಲ್ಟ್ ಡಸ್ಟರ್ ಇದೆ. KA46 ಸಕಲೇಶ್ಪುರ ರಿಜಿಸ್ಟರ್ಡ್ ವೆಹಿಕಲ್. ಡೆಲ್ಲಿ ಗಾಡಿ, ರಿಜಿಸ್ಟರ್ ಎಲ್ಲ ಆಗಿದೆ ಅಣ್ಣ. ಓಕೆ, ವಿತ್ ಮೈಗ್ರೇಟೆಡ್ ಗಾಡಿನ ನಿಮಗೆ ಪ್ರೈಸ್ ಸೆಕೆಂಡ್ ಓನರ್. ಓಕೆ, 4.20 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದ್ರೆ 3.40 ಕೊಡ್ತೀನಿ ಫೈನಲ್. 3,40,000ಕ್ಕೆ ಫೈನಲ್ ಟು ಫೈನಲ್ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಸರ್ ಇದು? 14 ಮಾಡಲು, ಸೆಕೆಂಡ್ ಓನರ್. 14 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರಬಹುದು, ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲು ಮತ್ತೆ ಫ್ರೆಶ್ ಅಲಾಯ್ ವೀಲು ವಿತ್ ಫ್ರೆಶ್ ಟೈರ್ ಕೂಡ ಇದೆ. 4 ಕೂಡ ಹೊಸ ಫ್ರೆಶ್ ಪ್ರೊಫೈಲ್ ಟೈರ್ ಕೂಡ ಇದೆ ಇದರಲ್ಲಿ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್. ಎಷ್ಟು ಫೈನಲ್ ಟು ಫೈನಲ್ ಎಷ್ಟು? 340 ಕೊಡ್ತೀನಿ ನಿಮ್ಮ ಕಡೆ. 3,40,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ, ಇಲ್ಲ ಇದು ಡಿಸೈರ್ ಇದೆ. ಮಾರುತಿ ಸುಜುಕಿ ಡಿಸೈರ್ KA51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು 2013 ಮಾಡಲು, ಸಿಂಗಲ್ ಓನರ್. ಓಕೆ, 4.70 ಹೇಳ್ತಾ ಇದ್ದೀನಿ. 4.5 ಕೊಡ್ತೀನಿ ಫೈನಲ್. 4,50,000ಕ್ಕೆ 2013 ಮಾಡಲು ಸ್ವಿಫ್ಟ್ ಡಿಸೈರ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ. ಒನ್ ಆಫ್ ದ ರೇರೆಸ್ಟ್ ಗಾಡಿ ಆಗಿರುತ್ತೆ. ಸ್ವಿಫ್ಟ್ ಡಿಸೈರ್ ರೇರ್ ಗಾಡಿ ಆಗಿರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ ಸಿಕ್ಕಿದೆ ನಿಮಗೆ. ನೋಡ್ತಾ ಇರ್ಬೋದು, ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ಗಾಡಿಯಲ್ಲಿ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಬನ್ನಿ, ಪೋಲೋ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಬಿಗ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಕರ್ನಾಟಕ ಕಾರ್ಸ್ ಅಲ್ಲಿ. ನಿಮ್ಗೆ ಯಾವುದೇ ರೀತಿಯಾದ ಗಾಡಿ ಬೇಕಂದ್ರೂ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಗಾಡಿಗಳ ಫೋಟೋಸ್, ವಿಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 11 ಮಾಡಲು, ಪೋಲೋ ಕಂಫರ್ಟ್ ಲೈನ್. ನಮ್ಮ ನಂಬರ್ ಆಗಿದೆ ಅದರ್ ಸ್ಟೇಟ್ ಇಂದು. ಓಕೆ, ಸಿಂಗಲ್ ಓನರ್ ಆಗಿದೆ ಇದು. ಓಕೆ, 3.30 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3,30,000 ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ರೆ. 2011 ಮಾಡಲ್ ಕಂಫರ್ಟ್ ಲೈನ್. ಯಾರೆಲ್ಲ ಒಂದು ಪೋಲೋ ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಇದೆ ಅಂತಾನೆ ಹೇಳ್ಬೋದು. ಎಷ್ಟು ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 3,30,000 ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಮಾಡ್ಬೋದು? ಫೈನಲ್ ಟು ಫೈನಲ್ 3 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀರಾ? ನೋಡ್ತಾ ಇದ್ರಲ್ಲ, ವಿತ್ ಕೆ ಟ್ರಾನ್ಸ್ಫರ್ 3 ಲಕ್ಷಕ್ಕೆ ಎಲ್ಲ ಗಾಡಿ ನೋಡ್ತಾ ಇರ್ಬೋದು. ಮೈಗ್ರೇಟೆಡ್ ವೆಹಿಕಲ್ ಇದು. KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿದೆ.
ವಿತ್ ಎಲ್ಲ ಸೇರಿ ನಿಮಗೆ 3 ಲಕ್ಷಕ್ಕೆ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ಬಾಡಿ ಲೈನ್ ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ, ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಶೋರೂಮ್ ಪೇಂಟ್ ಅಲ್ವಾ ಬೈ? ಸಣ್ಣ ಪುಟ್ಟ ಟಚಪ್ ಆಗಿರುತ್ತೆ, ಬಟ್ ಬಾಡಿ ಲೈನ್ ಮೇನ್ ಬ್ಯಾನೆಟ್ ಮತ್ತೆ ಡೋರ್ ಅಂತವೆಲ್ಲ ಬಂದಾಗ ಎಲ್ಲೂ ಪೇಂಟ್ ಟಚಪ್ ಎಲ್ಲೂ ಆಗಿಲ್ಲ. ನೆಕ್ಸ್ಟ್ ಗಾಡಿ ಬೈ. ನೆಕ್ಸ್ಟ್ ಮತ್ತೊಂದು ವೋಲ್ಸ್ ವ್ಯಾಗನ್ ಪೋಲೋ ಇದೆ, ಇಲ್ಲಿ ಸಿಲ್ವರ್ ಕಲರ್ ನೋಡ್ತಿರ್ಬೋದು. ವೈಟ್ ಕಲರ್ ಆಯ್ತು, ಸಿಲ್ವರ್ ಕಲರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 11 ಮಾಡಲು, ಸೆಕೆಂಡ್ ಓನರ್. ಓಕೆ ಅಣ್ಣ ಕಂಫರ್ಟ್ ಲೈನ್ ಇದು ಕಂಫರ್ಟ್ ಲೈನ್ 67,000 ಜಿನಿಯನ್ ಹೊಡಿತೆ. ಓಕೆ ಇದು ಬೇಕಾದ್ರೆ 3.30 ಹೇಳ್ತಾನೆ, 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಇದು ಕೂಡ 3 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಎರಡು ಕೂಡ ಕಂಫರ್ಟ್ ಲೈನ್ ಇರುತ್ತೆ, 2 ಕಲರ್ ಅಲ್ಲಿ ಇರುತ್ತೆ ನಿಮಗೆ. ಒಂದು ವೈಟ್ ಕಲರ್, ಒಂದು ಸಿಲ್ವರ್ ಕಲರ್. ಒಂದು ಬೆಸ್ಟ್, ಎರಡು ಕೂಡ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎರಡು ಕೂಡ KA51 ನಿಮಗೆ ಆಪ್ಷನಲ್ ಅಲ್ಲಿ ಇದೆ. ಈಗ ವೈಟ್ ಕಲರ್ ಇದೆ, ಗ್ರೇ ಕಲರ್ ಇದೆ. ಕಂಫರ್ಟ್ ಲೈನ್ 2011 ಮಾಡಲು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಇನ್ನೊಂದು ಪೋಲೋ ವೋಲ್ಸ್ ವ್ಯಾಗನ್ ಮತ್ತೊಂದು ಪೋಲೋ ಇದೆ, ಗ್ರೇ ಕಲರ್, KA53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. 12 ಮಾಡಲು, ಸಿಂಗಲ್ ಓನರ್, 2 ಟಾಪ್ ಅಂಡ್ ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ. ಓಕೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಿರ್ಬೋದು ಹೈಲೈನ್. ಯಾವ ಮಾಡಲು ಬೈ? 12 ಮಾಡಲು. 2012 ಮಾಡಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ. ಮ್ಯಾಗ್ವಿಲ್ ಕೂಡ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಫಿಟೆಡ್ ಮ್ಯಾಗ್ವಿಲ್. ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಬೈ? 4,10,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇದಾಗುತ್ತೆ, ಲೋನ್ ಆಗುತ್ತಲ್ಲ ಬೈ? ಲೋನ್ ಮಾಡಿ 2.5 ಲೋನ್ ಮಾಡ್ಕೊಡ್ತೀನಿ. 2.5 ಲಕ್ಷ ಲೋನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಪೋಲೋನ ನೋಡ್ತಾ ಇದ್ದಾರೆ, ನಿಮಗೆ ಆಪ್ಷನಲ್ ಅಲ್ಲಿ ಪೋಲೋ ಇದೆ ಅಂತ ಹೇಳ್ಬೋದು. 4 ಪೋಲೋ ಇದೆ ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಕಾರ್ಸ್ ಹಾಸನಲ್ಲಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಎರ್ಟಿಗಾ 2012 ಪೆಟ್ರೋಲ್ ವೇರಿಯಂಟ್ ಇದು. ಓಕೆ ಪೆಟ್ರೋಲ್ ವೇರಿಯಂಟ್ VX ಇದು. ಓಕೆ ಇದು 4,60,000 ಹೇಳ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 4,60,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 4,30 ಕೊಡ್ತೀನಿ ಫೈನಲ್. 4,30ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಿಮಗೆ ಒಂದು ಶಿಫ್ಟ್ ರೇಟ್ ಅಲ್ಲಿ ನಿಮಗೆ 7 ಸೀಟರ್, ಅದರಲ್ಲೂ ಪೆಟ್ರೋಲ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? 12 ಸೆಕೆಂಡ್ ಓನರ್. 2012 ಮಾಡಲ್. ಜಸ್ಟ್ 2 ಜನ ಓನರ್ ಆಗಿರ್ತಾರೆ. ಶಿಫ್ಟ್ ರೇಟ್ ಅಲ್ಲಿ ನಿಮ್ಗೆ ಒಂದು 7 ಸೀಟರ್ ಎರ್ಟಿಗಾನ ಕೊಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 2012 ಸಿಂಗಲ್ ಓನರ್ ರಿಡ್ಸ್ ವಿಡಿಯೋ ಏಣ. ಓಕೆ ವಿಡಿಯೋ ಡೀಸೆಲ್ ಗಾಡಿ ಆಗಿರುತ್ತೆ. 370 350 ಕೊಡ್ತೀನಿ ಫೈನಲ್. 3,50,000ಕ್ಕೆ ನಿಮಗೊಂದು ಮಾರುತಿ ಸುಜುಕಿ ರಿಡ್ಸ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಷ್ಟನೇ ಓನರ್ ಗಾಡಿ ಸರ್? ಸಿಂಗಲ್ ಓನರ್. ಒಬ್ರು ಯೂಸ್ ಮಾಡೋದ್ರಿಂದ ಗಾಡಿ ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ಒಂದ್ಸಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೇಂಟ್ ಗೀಂಟ್ ಎಲ್ಲ ತುಂಬಾನೇ ಇದು ಶೋರೂಮ್ ಪೇಂಟ್ ಎಲ್ಲ ಇದೆ. ಗಾಡಿ ಎಲ್ಲೂ ರೀಪೇಂಟ್ ಅಥವಾ ಟಚಪ್ ಕೂಡ ಆಗಿಲ್ಲ. ಗಾಡಿ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai i20 ಇದೆ, ಮತ್ತೆ ಓಲ್ಡ್ ವರ್ಷನ್ KA51 ರಿಜಿಸ್ಟರ್ಡ್ ವೆಹಿಕಲ್. 2013 ಮಾಡಲು, ಸೆಕೆಂಡ್ ಓನರ್. 360 ಹೇಳ್ತಾವ್ರೆ, 330 ಕೊಡ್ತೀನಿ ನಾನು ಫೈನಲ್. 3,30,000ಕ್ಕೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಸರ್ ಇದು? 13 ಮಾಡಲು, ಸೆಕೆಂಡ್ ಓನರ್. 13 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಯಾವ ವರ್ಷನ್ ಸರ್ ಗಾಡಿ? ಮ್ಯಾಗ್ನಾ ವರ್ಷನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮ್ಯಾಗ್ನಾ ವರ್ಷನ್ ಆಗಿರೋದು ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಗಾಡಿಯಲ್ಲಿ ಬಂದ್ಬಿಡುತ್ತೆ. ನೋಡ್ತಾ ಇರೋದು ಒಂದು ಕ್ಲಾಸ್ ಗಾಡಿ ಅಂತಾನೆ ಹೇಳ್ಬೋದು. 3,30,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai i20 ಇದೆ, ಮತ್ತೊಂದು. ಇದು ನ್ಯೂ ಶೇಪ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2017 ಆಸ್ಟಾ ಟಾಪ್ ಎಂಡ್ ಮಾಡಲಣ್ಣ. ಆಸ್ಟಾ ಟಾಪ್ ಎಂಡ್ ಕೀ ಸ್ಟಾರ್ಟ್. ಇದು ಕೀ ಸ್ಟಾರ್ಟ್ ಆಗಿರುತ್ತೆ. ವೇರಿಯಂಟ್ ಇರುತ್ತೆ. ಓಕೆ 6.5 ಹೇಳ್ತೀನಿ. ನಿಮ್ ಕಡೆಯಿಂದ ಬಂದ್ರೆ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನಲ್. 50,000 ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ i20 ಅಂತ ಹೇಳ್ತಿದ್ದಾರೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? 17 ಮಾಡಲು, ಸಿಂಗಲ್ ಓನರ್. 17 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಜಸ್ಟ್ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಆಸ್ಟಾ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಆಸ್ಟಾ ಕೀ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಅಲಾಯ್ ವೀಲ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಇರುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೀಟಿಂಗ್ಸ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆಚೆ ಕಡೆಯಿಂದ. ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಬಾಡಿ ಮೇಲೆ ಎಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ತುಂಬಾ ಅಫಿಷಿಯಲಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai ವರ್ನಾ ಇದೆ. ಸಿಡನ್ ನಲ್ಲಿ ಒಂದು ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ವರ್ನಾ. ಇದ್ರ ಬಗ್ಗೆ ಡೀಟೇಲ್ಸ್ ಇದು 17 ಮಾಡಲಣ್ಣ. ನಂಬರ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 17 ಮಾಡಲು, ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ. ಇದು ಕೀ ಸ್ಟಾರ್ಟ್ ಆಗಿರುತ್ತೆ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ನಿಮಗೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? 6 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೋಡ್ತಾ ಇರ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇದೆ. ಟೈರ್ ಪ್ರೊಫೈಲ್ ಕೂಡ 4 ಕೂಡ ಫ್ರೆಶ್ ಇದೆ. ಗಾಡಿ ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 2017 ಮಾಡಲು ಪೆಟ್ರೋಲ್ ಗಾಡಿ ಆಗಿರುತ್ತೆ. ಎಷ್ಟು ಓಡಿರುತ್ತೆ ಸರ್ ಈ ಗಾಡಿ? 80,000 ಗಾಡಿ ಓಡಿರುತ್ತೆ. ನೋಡ್ತಾ ಇರ್ಬೋದು ಕ್ಲಾಸ್ ಕಂಡೀಷನ್. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸಿಂಗಲ್ ಓನರ್. ನೀವು ತಗೊಂಡು ಸೆಕೆಂಡ್ ಓನರ್. ನೋಡ್ತಾ ಇರೋದ್ರಲ್ಲ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಇದು ಟ್ರಾನ್ಸ್ಫರ್ ಆಗಿದ ತಕ್ಷಣ ನಿಮಗೆ ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ. 2017 ಮಾಡಲು ಜಸ್ಟ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಇದು 2013 ಮಾಡಲು VX ಪೆಟ್ರೋಲ್ ವೇರಿಯಂಟ್. ಓಕೆ ಸೆಕೆಂಡ್ ಓನರ್.
ಓಕೆ 4.20 ಹೇಳ್ತೀನಿ, 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ 2013 ಮಾಡಲ್ ಸ್ವಿಫ್ಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಬೈ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಅಪೋಲೋ ಟೈರ್ ಹಾಕ್ಸಿದ್ರೆ 4 ಕೂಡ ತುಂಬಾ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಇರೋ ಗಾಡಿ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಅಂಡ್ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಗಾಡಿ ಮೇಲೂ ಸರ್ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಯಾಂಟ್ರೋ ಕೂಡ ಅಲ್ಲಿ ಒಂದು ಸ್ಯಾಂಟ್ರೋ ನೋಡಿದ್ವಿ, ಅದಕ್ಕೂ ಕೂಡ 2 ಲಕ್ಷ ಸ್ಯಾಂಟ್ರೋಗೆ ನಿಮ್ಗೆ 1.80 ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಇರೋ ಎಲ್ಲ ಗಾಡಿಗಳಿಗೂ ನಿಮ್ಗೆ ಆಲ್ಮೋಸ್ಟ್ ಲೋನ್ ಆಗುತ್ತೆ ಅಲ್ವಾ ಸರ್? ಆರಾಮಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ನಮ್ಮ ಮುಂದೆ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಸುಜುಕಿ ಮತ್ತು ಪೋಲೋನ ಬಿಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಅಣ್ಣ 2013 ಸಿಂಗಲ್ ಓನರು. ಓಕೆ, ಇದು 3.80ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. VXI ಪೆಟ್ರೋಲ್ 3.80ಕ್ಕೆ ಫೈನಲ್ ಟು ಫೈನಲ್ 3.80ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? 2013 ಮಾಡಲು ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಅಫಿಷಿಯಲ್ ಯೂಸ್ಡ್ ಗಾಡಿ ಅಂತಾನೆ ಹೇಳ್ಬೋದು. ಗಾಡಿ ನೋಡ್ತಿರ್ಬೋದು ತುಂಬಾ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ವಾಶ್ ಆದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ನಿಮಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಗಾಡಿಯಲ್ಲಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಇದರಲ್ಲೂ ಕೂಡ ನಿಮಗೆ ABS, AC, ಪೋಸ್ಟರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು ಮತ್ತೆ ಮಿರರ್ ಇಂಡಿಕೇಟರ್ಸ್ ಎಲ್ಲ ಲೋಡೆಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸಿದೀವಿ, ಇಷ್ಟ ಅಲ್ವಾ ಬೈ? ಇಷ್ಟೇ ನೋಡೋಲ್ಲ, ಇಷ್ಟು ಗಾಡಿಗಳನ್ನ ತೋರಿಸಿ. ಇಲ್ಲಿ ನಿಮ್ಗೆ ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಗಾಡಿಗೂ ನಿಮಗೆ ಲೋನ್ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೂ ಎಲ್ಲ ಗಾಡಿ ಯಾವ್ದಾರ ಆಚೆಯಿಂದ ಗಾಡಿ ಇದ್ರೆ ಅವನ್ನ ಮೈಗ್ರೇಟೆಡ್ ಅಂತಾನೆ ಹೇಳಿದ್ದಾರೆ. ಹಾಗೂ ಯಾವಾರ ಬೇರೆ ರಿಜಿಸ್ಟರ್ಡ್ ಇದ್ರೆ ಅದನ್ನ ಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಸರ್. ಇನ್ ಕೇಸ್ ಅವ್ರ ಸ್ಟೇಟ್, ಅವ್ರ ಡಿಸ್ಟಿಕ್ ಅವ್ರು ಬಂದ್ರೆ ಆ ಡಿಸ್ಟಿಕ್ಕಿಗೆ ನಂಬರ್ ಚೇಂಜ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಯಾವಾರ ಮೈಗ್ರೇಟೆಡ್ ಗಾಡಿ ಇರ್ತಾವಲ್ಲ, ನೋಡೋದ್ರಲ್ಲ, ನೀವು ಯಾವ್ದಾರ ಇನ್ ಕೇಸ್ ನಿಮ್ಮ ಡಿಸ್ಟಿಕ್ಗೆ ಹೇಳ್ಬೇಕಂದ್ರೆ ನಿಮ್ಮ ಡಿಸ್ಟಿಕ್ಗೆ ನಂಬರ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಫೆಸಿಲಿಟೀಸ್ ಆಚೆ ಡಿಸ್ಟಿಕ್ ಅವರಿಗೆ ಲೋನ್ ಫೆಸಿಲಿಟೀಸ್ ಮಾಡ್ಕೊಡ್ತೀರಾ ಸರ್ ನೀವು? ನಂಬರ್ ಆಗಬೇಕು. ನಂಬರ್ ಆದ್ರೆ ನೀವು ಆಚೆ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹೇಳಿದ್ರೆ ನೋಡಿದ್ರಲ್ಲ, ಬಿಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ. ಇನ್ನು ಇದಕ್ಕಿಂತ ಗಾಡಿಗಳು ನಿಮಗೆ ಏನಾರ ಬೇಕು ಅಥವಾ ಆಸಕ್ತಿ ಇದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಸರ್. ಇನ್ನೇನಾರು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಕಂಪಲ್ಸರಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಓಕೆ, ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, ಇದು ಮಾಡ್ಕೊಂಡ್ರೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಸೊ ಇನ್ ಕೇಸ್ ನಿಮಗೆ ಲೋನ್ ಬೇಕಾದ್ರೆ ನಿಮಗೆ 12 ಮೇಲಿಂದ ಲೋನ್, ಅಬೌಟ್ 12 ಮಾಡಲ್, 2012 ಮಾಡಲ್ ಮೇಲೆ ಯಾವ ಗಾಡಿ ಯಾವ ಗಾಡಿ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ನು ಸರ್ ನಿಮ್ಮಲ್ಲಿ ಇನ್ನು ಮತ್ತೆ ಅವರ ಈಗ ತುಂಬಾ ಜನ ಜೆನ್ ಕೇಳ್ತಾ ಇರ್ತಾರೆ, 800 ಕೇಳ್ತಾ ಇರ್ತಾರೆ. ಸ್ಟಾಕ್ಸ್ ಏನಾರ ಬರುತ್ತಾ? ಬರುತ್ತೆ. ಒಂದು ವಾರದಲ್ಲಿ ಅವೆಲ್ಲ ಖಂಡಿತ ಕೊಡ್ತೀನಿ. ಓಕೆ, ನೋಡೋದ್ರಲ್ಲ, ಕಾರ್ಗಳ ಕಲೆಕ್ಷನ್ ತೋರಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.